ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? 6ನೇ ತರಗತಿಯ ಒಂದು ಅಡ್ಮಿಷನ್ಗಾಗಿ ನವೋದಯ ವಿದ್ಯಾಲಯ ಸಮಿತಿ ವತಿಯಿಂದ ಒಂದು ಅರ್ಜಿಗಳನ್ನು ಕರೆದಿದ್ದಾರೆ. ಅದನ್ನು ಹೇಗೆ ಫಿಲ್ ಮಾಡ್ಕೋಬೇಕು, ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಬೇಕಾಗುತ್ತೆ ಒಂದೊಂದಾಗಿ ಮಾಹಿತಿ ವಿಡಿಯೋನಲ್ಲಿ ತಿಳಿಯೋಣ. ಮತ್ತು ಒಂದು ಡೆಮೋ ಅಪ್ಲಿಕೇಶನ್ಗಳನ್ನು ಹಾಕಿ ಕೂಡ ತಮಗೆ ಇಲ್ಲಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲನಿಗೆ ನೋಡಿ, ನೀವು ಡಾಕ್ಯುಮೆಂಟ್ಸ್ಗಳನ್ನು ಒಂದು ವಿದ್ಯಾರ್ಥಿಯ ಫೋಟೋ, ವಿದ್ಯಾರ್ಥಿಯ ಸಿಗ್ನೇಚರು ಮತ್ತು ಫಾದರ್ ಸಿಗ್ನೇಚರು ಮತ್ತು ಸ್ಕೂಲ್ನಲ್ಲಿ ಒಂದು ನಿಮಗೆ ಬೋನಾಫೈಡ್ ಸರ್ಟಿಫಿಕೇಟ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಸಹಿ ಮಾಡಿಕೊಂಡು ಬರಬೇಕು. ಅದಾದ ನಂತರ ನೀವು ಒಂದೊಂದಾಗಿ ಮಾಹಿತಿಯನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತದೆ. ಬನ್ನಿ ವಿಡಿಯೋನಲ್ಲಿ ಎಲ್ಲ ಕಂಪ್ಲೀಟ್ ಮಾಹಿತಿ ನೋಡೋಣ. ಮೊದಲನಿಗೆ ನೀವು ಒಂದು ನವೋದಯ ವಿದ್ಯಾಲಯ ಸಮಿತಿಯ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕು. ಅದಾದ ನಂತರ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಮೊದಲಿನ ಆಪ್ಷನ್ಗಳನ್ನು ಇಲ್ಲಿ ನೋ ಮಾಡ್ಕೋಬೇಕು, ಸೆಕೆಂಡ್ ಆಪ್ಷನ್ ಕೂಡ ನೀವು ನೋ, ಆಮೇಲೆ ಥರ್ಡ್ ಆಪ್ಷನ್ ಎಸ್ ಮಾಡ್ಕೋಬೇಕು. ಅದಾದ ನಂತರ ನೀವು ಸೇಮ್ ಡಿಸ್ಟಿಕಲ್ಲಿ ಕಲ್ತಾ ಇದ್ದರೆ ಅದನ್ನು ಎಸ್ ಮಾಡಿ, ಮತ್ತು ಇದು 5ನೇ ಫಂಕ್ಷನು ಅದನ್ನು ಕೂಡ ಎಸ್ ಮಾಡ್ಕೋಬೇಕು. 6ನೇದು ಕೂಡ ಎಸ್ ಮಾಡ್ಕೋಬೇಕು. ಈ ಕೆಳಗಿಂದು ಕೊಟ್ಟಿರುವ ಮಾಹಿತಿಯನ್ನು ಎಸ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಫಿಲ್ ಮಾಡಿ, ವಿದ್ಯಾರ್ಥಿಯ ಒಂದು ಆಧಾರ್ ಸಂಖ್ಯೆಯನ್ನು ಇಲ್ಲಿ ಫಿಲ್ ಮಾಡಿ. ಅದಾದ ನಂತರ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಒಂದು OTP ಇಲ್ಲಿಂದ ಕಳಿಸಲಾಗುತ್ತೆ ನೋಡಿ. OTPಯನ್ನು ಇಲ್ಲಿ ಸರಿಯಾಗಿ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ. OTPಯನ್ನು ಇಲ್ಲಿಂದ ನೀವು ಕಳಿಸಲಾಗಿದೆ. OTP ತಮಗೆ ರಿಸೀವ್ ಆಗಿದ್ದಲ್ಲಿ OTPಯನ್ನು ಇಲ್ಲಿ ನೀವು ಹಾಕಬೇಕು. ಇಲ್ಲಿ ಇಂಪಾರ್ಟೆಂಟಾಗಿ ಹೇಳಬೇಕಾದ್ರೆ ಒಂದೇ ಒಂದು ಮೊಬೈಲ್ ನಂಬರು 4-5 ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಆಗಿದ್ದಲ್ಲಿ ಇದು OTP ಇಂದ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ನೀವು ಮ್ಯಾನ್ಯುವಲ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ ನೋಡಿ. ಹೀಗೆ ಸಬ್ಮಿಟ್ ಮಾಡಿದ ತಕ್ಷಣ ತಮಗೆ ಪ್ಲೀಸ್ ಟ್ರೈ ಅಗೇನ್ ಅಂತ ಒಂದು ಇಲ್ಲಿ ತೋರಿಸುತ್ತೆ. ಸರಿಯಾದ ಇದ್ದವರಿಗೆ ಡೈರೆಕ್ಟಾಗಿ ಸಬ್ಮಿಟ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಯಾರಿಗೆ ಆಗಲ್ಲ ಅವರಿಗೆ ಮೇಲ್ಗಡೆ ಕಾಣುತ್ತಿರುವ ಒಂದು ಯು ಹ್ಯಾವ್ ರಿಸೀವ್ಡ್ OTP ಅಂತ ಏನಿದೆ ಅದನ್ನು ನೀವು ನೋ ಮಾಡ್ಕೊಳ್ಳಿ. ಅದಾದ ನಂತರ ಸಬ್ಮಿಟ್ ಮಾಡಿ. ಇಲ್ಲಿ ನಿಮ್ಮ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಅರ್ಜಿ ಫಾರ್ಮನ್ನು ಇಲ್ಲಿಂದ ಓಪನ್ ಆಗುತ್ತೆ. ಮೊದಲನಿಗೆ ನೀವು ಸ್ಟೇಟನ್ನು ಇಲ್ಲಿಂದ ಸೆಲೆಕ್ಟ್ ಮಾಡಿ, ಆಮೇಲೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ, ಅದಾದ ನಂತರ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಅಭ್ಯರ್ಥಿಯ ಒಂದು STS ಡಾಟಾದಲ್ಲಿ ಇರುವಂತೆ ಅಭ್ಯರ್ಥಿಯ ಒಂದು ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಹೆಸರು ಇಲ್ಲಿ ಡೈರೆಕ್ಟಾಗಿ ಪಿಚ್ ಆಗಿರುತ್ತೆ. ಆಧಾರ್ OTP ತೊಗೊಂಡ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಹೆಸರು ಡೈರೆಕ್ಟಾಗಿ ಪಿಚ್ ಆಗುತ್ತೆ. ನೀವು ಇಲ್ಲಿ ನೋಡೋದಾದರೆ ಒಂದು ಈಗ 5ನೇ ತರಗತಿ ಕಲಿಯುತ್ತಿರುವ ಒಂದು ಸ್ಕೂಲಿನ ಹೆಸರು ಮತ್ತು ಅಭ್ಯರ್ಥಿಯ ಒಂದು ಇಲ್ಲಿಂದ ಹೆಸರನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು. ನೆಕ್ಸ್ಟು ಮೊಬೈಲ್ ನಂಬರನ್ನು ಇಲ್ಲಿ ಸರಿಯಾಗಿ ಇರುವ ಒಂದು ಮೊಬೈಲ್ ನಂಬರನ್ನು ಫಿಲ್ ಮಾಡಿ. ನೆಕ್ಸ್ಟು ನಿಮ್ಮ ಅಭ್ಯರ್ಥಿಯ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿಂದ ನೀವು ನಿಮ್ಮ ಒಂದು STS ಡಾಟಾದಲ್ಲಿ ಇರುವಂತೆ ಇಲ್ಲಿ ಫಿಲ್ ಮಾಡ್ಕೋಬೇಕು. ಡೇಟ್ ಆಫ್ ಬರ್ತ್ಗಳನ್ನು ಸರಿಯಾಗಿ ಹಾಕಿ. ಹೆಸರು ಮತ್ತು ಡೇಟ್ ಆಫ್ ಬರ್ತು ಮೋಸ್ಟ್ ಕಂಪಲ್ಸರಿ ಆಗಿರುತ್ತೆ. ಮತ್ತು ಇಮೇಲ್ ID ನಿಮ್ಮ ಹತ್ರ ಇದ್ದರೆ ನೀವು ಫಿಲ್ ಮಾಡ್ಬೋದು, ಇಲ್ಲವಾಗಿದ್ದಲ್ಲಿ ಹಾಗೆ ಖಾಲಿ ಕೂಡ ಇಲ್ಲಿಂದ ನೀವು ಬಿಡಬಹುದು. ಇಲ್ಲಿ ಇಮೇಲ್ ID ಮೆನ್ಷನ್ ಮಾಡೋದು ಅವಶ್ಯಕವಾಗಿರುತ್ತದೆ ನೋಡಿ. ಅದೇನು ಕಂಪಲ್ಸರಿ ಇಲ್ಲ ನಿಮ್ಮ ಹತ್ರ ಇರಲಿಲ್ಲ ಅಂದರೂ ಕೂಡ ಹಾಗೆ ಬಿಟ್ಟು ನೆಕ್ಸ್ಟ್ ನೀವು ಮದರ್ ನೇಮ್, ಫಾದರ್ ನೇಮ್ ಇಲ್ಲಿಂದ ಎಂಟ್ರಿ ಕೂಡ ಮಾಡ್ಕೋಬೋದು. ಮೊದಲನಿಗೆ ನೋಡಿ, ನೀವು ಡೇಟ್ ಆಫ್ ಬರ್ತು ಮತ್ತು ಹೆಸರನ್ನು ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ STS ಡಾಟಾನಿಗೆ ಮ್ಯಾಚ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿ. ಎರಡೂ ಕಡೆ ಸೇಮ್ ಹೆಸರು ಇಲ್ಲಿಂದ ನೀವು ಇರಬೇಕಾಗುತ್ತೆ ನೋಡಿ. ಇಮೇಲ್ ID ಇಲ್ಲಿ ನಿಮ್ಮ ಇಮೇಲ್ IDಯನ್ನು ನೀವು ಸರಿಯಾಗಿ ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡಿ, ಮದರ್ ನೇಮನ್ನು ಇಲ್ಲಿ ನೀವು ಒಂದು ಮದರ್ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತದೆ. ವಿದ್ಯಾರ್ಥಿಯ ಒಂದು ತಾಯಿ ಹೆಸರು ಮತ್ತು ವಿದ್ಯಾರ್ಥಿಯ ತಂದೆ ಹೆಸರು ಸರಿಯಾಗಿ ಫಿಲ್ ಮಾಡ್ಕೊಳ್ಳಿ. ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಫಿಲ್ ಮಾಡಿ. ಅದಾದ ನಂತರ ಇಲ್ಲಿ ಗಾರ್ಡಿಯನ್ ಡೀಟೇಲ್ಸು ಮತ್ತು ರಿಲೇಷನ್ಶಿಪ್ ಬಿಡಬಹುದು. ಐಡೆಂಟಿಫಿಕೇಷನ್ ಮಾರ್ಕ್ಸ್ ಕೂಡ ನೀಲ್ ಅಂತ ಹಾಕಿ, ಜೆಂಡರ್ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ. ಮತ್ತು ಇಲ್ಲಿ ವಿದ್ಯಾರ್ಥಿಯ ಒಂದು ಕಂಪ್ಲೀಟ್ ಅಡ್ರೆಸ್ಸನ್ನು ನೀವು ಫಿಲ್ ಮಾಡ್ಕೋಬೇಕು ನೋಡಿ. ಡಿಸ್ಟಿಕ್ಕು ನಿಮ್ಮ ತಾಲೂಕು ಮೆನ್ಷನ್ ಮಾಡುವಂತೆ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ನೀವು ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪಿನ್ ಕೋಡ್ ಕೂಡ ಇಲ್ಲಿ ಕಂಪಲ್ಸರಿಯಾಗಿ ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ಅದಾದ ನಂತರ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ, ಕ್ವಶನ್ ಪೇಪರ್ ಮೀಡಿಯಮ್ಮು. ಅದಾದ ನಂತರ ಇಲ್ಲಿ ನೋಡಿ, ನಿಮ್ಮ ರಿಲಿಜನನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ PN ಪರ್ಮನೆಂಟ್ ಎಜುಕೇಷನ್ ನಂಬರ್ ನಿಮ್ಮ ಸ್ಕೂಲ್ನಲ್ಲಿ ಕೊಡ್ತಾರೆ, ಅದನ್ನು ನೀವು ಕಂಪಲ್ಸರಿಯಾಗಿ ಬರೆದುಕೊಂಡು ಬರಬೇಕಾಗುತ್ತೆ ನೋಡಿ. ಪರ್ಮನೆಂಟ್ ಎಜುಕೇಷನ್ ನಂಬರ್ ನಿಮ್ಮ ಸ್ಕೂಲ್ನಲ್ಲಿ ಕೊಡ್ತಾರೆ, STS ಡಾಟಾದೊಂದಿಗೆ ಅದು ಲಿಂಕ್ ಆಗಿರುತ್ತದೆ. ಈ ನಂಬರನ್ನು ಇಲ್ಲಿ ಫಿಲ್ ಮಾಡೋದು ಅವಶ್ಯಕವಾಗಿರುತ್ತದೆ. ಇದು ಹಾಕಲಿಲ್ಲ ಅಂದರೂ ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಬಟ್ ನೀವು ಕಂಪಲ್ಸರಿಯಾಗಿ ಎಲ್ಲರೂ ಎಂಟ್ರಿ ಮಾಡಿ. ಅದಾದ ನಂತರ ಇಲ್ಲಿ ನಿಮ್ಮ ಆ್ಯನ್ಯುವಲ್ ಇನ್ಕಮನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು. ಅದಾದ ನಂತರ ನೋಡಿ, ಸ್ಟ್ಯಾಂಡರ್ಡ್ 3ನೇತೆ 4ನೇತೆ 5ನೇತೆ ಎಲ್ಲೆಲ್ಲಿ ಕಲ್ತಿದ್ದಾರೆ ಸ್ಟೂಡೆಂಟ್ಸನ್ನ ಅದನ್ನು ಇಲ್ಲಿಂದ ನೀವು ಎಂಟ್ರಿ ಮಾಡ್ಕೋಬೇಕು.
ಇಲ್ಲಿ ಕೆಳಗಡೆ ಬಂದರೆ ರಿಕಗ್ನೈಡ್ ಅಂತ ಇದೆ ನೋಡಿ. ಸ್ಕೂಲ್ ರಿಕಗ್ನೈಸ್ಡ್ ಇದ್ದರೆ ರಿಕಗ್ನೈಸ್ಡ್ ತೊಗೊಳ್ಳಿ, ಇಲ್ಲವಾಗಿದ್ದಲ್ಲಿ ನಾಟ್ ರಿಕಗ್ನೈಸ್ಡ್ ಇದ್ದರೆ ನಾಟ್ ರಿಕಗ್ನೈಸ್ಡು. ಮತ್ತು ಸ್ಕೂಲ್ ಲೊಕೇಶನ್ ನೋಡಿ, ರೂರಲ್ ಇದ್ದರೆ ರೂರಲ್ಲು ಮತ್ತು ಅರ್ಬನ್ ಇದ್ದರೆ ಅರ್ಬನ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಬಂದರೆ ಅಭ್ಯರ್ಥಿ ಒಂದು ಫೋಟೋ ಮತ್ತು ವಿದ್ಯಾರ್ಥಿ ಒಂದು ಸಹಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ. ವಿದ್ಯಾರ್ಥಿ ಸಹಿ ಮತ್ತು ವಿದ್ಯಾರ್ಥಿಯ ತಂದೆ ತಾಯಿಯ ಯಾರಾದರೂ ಒಬ್ಬರು ಸಹಿ ಮತ್ತು ಇಲ್ಲಿ ಒಂದು ಇದು ನಿಮ್ಮ ಒಂದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ನೋಡಿ. ಅಲ್ಲಿಂದ ನೀವು ಸೇವ್ ಆನ್ ಪ್ರಿವ್ಯೂ ಅಂತ ಕೊಟ್ಟರೆ ಅಪ್ಲಿಕೇಶನನ್ನು ಒಂದು ಸರಿ ಪ್ರಿವ್ಯೂ ತೋರಿಸುತ್ತೆ. ಸರಿಯಾಗಿ ಎಲ್ಲ ಮಾಹಿತಿಯನ್ನು ಇಲ್ಲಿಂದ ನೀವು ಚೆಕ್ ಮಾಡ್ಕೋಬೇಕು ನೋಡಿ. ಎಲ್ಲ ಮಾಹಿತಿ ಸರಿಯಾಗಿದೆ ಎಂಬುದರ ಬಗ್ಗೆ ಖಾತ್ರಿಪಡಿಸಿಕೊಂಡು ಅಭ್ಯರ್ಥಿಗಳು ನೀವು ಕೆಳಗಡೆ ಬಂದರೆ ಸಬ್ಮಿಟ್ ಮೇಲೆ ಇಲ್ಲಿಂದ ನೀವು ಕ್ಲಿಕ್ ಮಾಡ್ಕೋಬೇಕಾದ ನೋಡಿ. ಫೈನಲ್ ಸಬ್ಮಿಟ್ ಅಂತ ಕೊಟ್ಟರೆ ಅಪ್ಲಿಕೇಶನ್ ಇಲ್ಲಿಂದ ನಿಮಗೆ ಸಬ್ಮಿಟ್ ಆಗುತ್ತೆ. ಒಂದು ರಿಜಿಸ್ಟ್ರೇಷನ್ ನಂಬರ್ ಕೂಡ ಇಲ್ಲಿಂದ ತಮಗೆ ಸಿಗಲಿದೆ. ಕ್ಲಿಕ್ ಹೇರ್ ಟು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಅಭ್ಯರ್ಥಿ ಇದನ್ನು ಮುಂದಿನ ಪ್ರೊಸೆಸ್ಗಾಗಿ ಅಪ್ಲಿಕೇಶನ್ ಪ್ರಿಂಟನ್ನು ಇಲ್ಲಿಂದ ನೀವು ತೆಗೆದುಕೊಳ್ಬೋದು. ವೀಕ್ಷಕರೇ, ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.